ಚಳಿಗಾಲ ಬಂತು ಅಂದರೆ ರೇಷ್ಮೆ ಬೆಳೆಗಾರರಿಗೆ ಒಂದು ದೊಡ್ಡ ತಲೆನೋವು ಶುರು. ಹುಳುಗಳನ್ನು ಆರೋಗ್ಯವಾಗಿ ಇಡೋದು ಹೇಗೆ? ಬನ್ನಿ, ಈ ವಿವರಣೆಯಲ್ಲಿ ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳನ್ನು ಯಶಸ್ವಿಯಾಗಿ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಒಂದೊಂದಾಗಿ ನೋಡೋಣ. ಚಳಿಗಾಲ ಶುರುವಾಗ್ತಿದ್ದ ಹಾಗೆ ಹುಳುಗಳು ಸೊಪ್ಪು ತಿನ್ನೋದನ್ನ ನಿಲ್ಲಿಸಿ ಮೂಲೆಯಲ್ಲಿ ಸುಮ್ಮನೆ ಕೂತಿರೋದನ್ನ ನೋಡಿರ್ತೀರ ಅಲ್ವಾ? ಇದು ತುಂಬ ಸಾಮಾನ್ಯವಾದ ಸಮಸ್ಯೆ. ಆದರೆ ಇದಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ. ಇದಕ್ಕೆ ಖಚಿತವಾದ ಪರಿಹಾರಗಳಿವೆ. ಅದೇನು ಅಂತ ಈಗ ತಿಳ್ಕೊಳ್ಳೋಣ. ಮೊದಲು ಚಳಿಗಾಲದಲ್ಲಿ ಎದುರಾಗೋ ಸವಾಲುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಉಷ್ಣಾಂಶ ಮತ್ತೆ ಆರ್ದ್ರತೆ ಅಂದರೆ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ, ಈ ಅವಳಿ ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಅದಕ್ಕೆ ಪರಿಹಾರಗಳೇನು ಅಂದ್ರೆ ಮೇಲ್ವಿಚಾರಣೆ ಮಾಡೋದು, ಸರಿಯಾದ ಶಾಖ ಕೊಡೋದು, ಆರ್ದ್ರತೆ ಕಾಪಾಡೋದು, ಮತ್ತೆ ಕೊನೆಗೆ ಚಳಿಗಾಲದಲ್ಲಿ ಆಹಾರವನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಚಳಿಗಾಲದಲ್ಲೇ ಸಾಕಾಣಿಕೆ ಮನೆಯ ನಿರ್ವಹಣೆ ಅನ್ನೋದು ತುಂಬಾನೇ ಮುಖ್ಯ. ಯಾಕೆ ಗೊತ್ತಾ? ಹುಳುಗಳು ಸ್ವಲ್ಪ ಜಡವಾದ್ರೂ, ಸರಿಯಾಗಿ ಸೊಪ್ಪು ತಿನ್ನಿಲ್ಲ ಅಂದ್ರೂ ಅದರ ನೇರ ಪರಿಣಾಮ ಆಗೋದು ನಮ್ಮ ಇಳುವರಿ ಮೇಲೆ. ಇಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ನಷ್ಟ ಮಾತ್ರ ದೊಡ್ಡದಾಗಿರುತ್ತೆ. ಹುಷಾರಾಗಿರ್ಬೇಕು. ಸೊ ವಾತಾವರಣ ಸರಿ ಇಲ್ಲ ಅಂದ್ರೆ ಹುಳುಗಳಲ್ಲಿ ಏನಾಗತ್ತೆ? ಮೊದಲು ಅವುಗಳು ನಿಷ್ಕ್ರಿಯ ಆಗ್ತವೆ, ಅಂದ್ರೆ ಅವುಗಳ ಚಟುವಟಿಕೆ ಕಮ್ಮಿ ಆಗತ್ತೆ, ಅವುಗಳ ಜೀರ್ಣಕ್ರಿಯೆ ಕೂಡ ನಿಧಾನ ಆಗತ್ತೆ. ಆಮೇಲೆ ಸೊಪ್ಪು ತಿನ್ನಕ್ ಬೇಕಾದ ಶಕ್ತಿನೇ ಕಳ್ಕೊಂಡು ಬಿಡ್ತವೆ. ಸರಿ, ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣವಾದ್ರೂ ಏನು? ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದೇ ವಿಷಯ ಅಲ್ಲ, ಎರಡು ಪ್ರಮುಖ ವಿಷಯಗಳಿವೆ. ನೋಡಿ, ಚಳಿ ಜಾಸ್ತಿ ಇದ್ರೆ ಹುಳುಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಕಣ್ಣಿಗೆ ಕಾಣೋ ಅಪಾಯ. ಆದ್ರೆ ನಾವು ಹೆಚ್ಚಾಗಿ ಗಮನಿಸ್ತೇ ಇರೋ ಅಷ್ಟೇ ಅಪಾಯಕಾರಿಯಾದ ಒಂದು ಗುಪ್ತ ಶತ್ರು ಇದೆ. ಅದ್ಯಾವ್ದು ಗೊತ್ತಾ? ಕಡಿಮೆ ಆರ್ದ್ರತೆ, ಅಂದ್ರೆ ಲೋ ಹ್ಯುಮಿಡಿಟಿ. ಚಳಿಗಾಲದಲ್ಲಿ ಸಾಕಾಣಿಕೆ ಮನೆಯೊಳಗೆ ಆರ್ದ್ರತೆ ಸುಮಾರು 25-30% ಕಡಿಮೆ ಆಗುತ್ತೆ. ಅಂದ್ರೆ ಗಾಳಿಯಲ್ಲಿರೋ ತೇವಾಂಶ ಅಷ್ಟರ ಮಟ್ಟಿಗೆ ಇಲ್ವಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹುಳುಗಳ ದೇಹ ಒಣಗಿದ ಹಾಗೆ ಆಗಿ ಅವುಗಳ ಚಟುವಟಿಕೆ ಪೂರ್ತಿಯಾಗಿ ನಿಂತೋಗುತ್ತೆ. ಇಲ್ಲಿ ಹೆಚ್ಚಿನವರು ಮಾಡುವ ಒಂದು ದೊಡ್ಡ ತಪ್ಪಿದೆ. ಬರೀ ಹೀಟರ್ ಹಾಕಿ ಮನೆಯನ್ನ ಬಿಸಿ ಮಾಡಿದ್ರೆ ಸಾಕು ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಇದು ತುಂಬಾ ದೊಡ್ಡ ತಪ್ಪು. ಹೀಗೆ ಮಾಡಿದರೆ ಸಮಸ್ಯೆ ಬಗೆಹರಿಯೋದಿಲ್ಲ, ಬದಲಾಗಿ ಇರೋ ಸಮಸ್ಯೆ ಇನ್ನೂ ಜಾಸ್ತಿ ಆಗಬಹುದು. ಹಾಗಾದ್ರೆ ಇದಕ್ಕೆ ಮೊದಲನೇ ಪರಿಹಾರ ಏನು? ನಾವು ಸಾಕಾಣಿಕೆ ಮನೆಯ ಪರಿಸರವನ್ನ ನಮ್ಮ ಹಿಡಿತಕ್ಕೆ ತಗೋಬೇಕು. ಅದು ಹೇಗೆ? ಅದು ಶುರುವಾಗೋದೇ ಸರಿಯಾಗಿ ಅಳತೆ ಮಾಡೋದ್ರಿಂದ ಮತ್ತು ಸರಿಯಾದ ರೀತಿಯಲ್ಲಿ ಶಾಖ ಕೊಡೋದ್ರಿಂದ. ನೋಡಿ, ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಪ್ರತಿಯೊಂದು ಸಾಕಾಣಿಕೆ ಮನೆಯಲ್ಲೂ ಒಂದು ಥರ್ಮೋಹೈಗ್ರೋಮೀಟರ್ ಇರಲೇಬೇಕು. ನಾವು ಕೈಯಿಂದ ನೋಡಿ, ಬಿಸಿ ಇದೆ, ಚಳಿ ಇದೆ ಅಂತ ಊಹೆ ಮಾಡೋದು ಸರಿಯಲ್ಲ. ಮಿಷಿನ್ ಏನ್ ಹೇಳುತ್ತೋ ಅದನ್ನೇ ನಂಬೇಕು. ಸೊ ಅಳತೆ ಮಾಡಿ, ಊಹೆ ಬೇಡ. ಸರಿ, ಶಾಖ ಕೊಡೋದು ಹೇಗೆ? ಇಲ್ಲಿ ಎರಡು ಮುಖ್ಯ ವಿಧಾನಗಳಿವೆ. ಅತ್ಯುತ್ತಮ ವಿಧಾನ ಅಂದ್ರೆ ಬ್ಲೋವರ್ ಮತ್ತು ಥರ್ಮೋಸ್ಟಾಟಿಲೋ ಎಲೆಕ್ಟ್ರಿಕ್ ಹೀಟರ್. ಇದು ನಿಧಾನವಾಗಿ ಒಂದೇ ಸಮನಾಗಿ ಶಾಖ ಕೊಡುತ್ತೆ, ಹಾಗಾಗಿ ತಾಪಮಾನ ಸ್ಥಿರವಾಗಿರುತ್ತೆ. ಇನ್ನೊಂದು ಪರ್ಯಾಯ ಅಂದ್ರೆ ತಗಡಿನ ಸ್ಟೋವ್. ಆದರೆ ಇದನ್ನು ಬಳಸುವಾಗ ತುಂಬಾನೇ ಎಚ್ಚರಿಕೆ ಬೇಕು. ಯಾಕೆಂದ್ರೆ ಅದರ ಹೊಗೆ ಅಥವಾ ನೇರವಾದ ಬಿಸಿ ಹುಳುಗಳಿಗೆ ತಾಗಬಾರದು. ಅದಕ್ಕೆ ನಿರಂತರವಾಗಿ ಗಮನಿಸ್ತಾನೆ ಇರಬೇಕು. ಓಕೆ, ಶಾಖದ ವಿಷಯವಾಯಿತು. ಈಗ ಎರಡನೇ ಪ್ರಮುಖ ಅಂಶಕ್ಕೆ ಬರೋಣ. ಅದುವೇ ಆರ್ದ್ರತೆ ಮತ್ತು ಗಾಳಿ ಸಂಚಾರ. ಅಂದ್ರೆ ತೇವಾಂಶ ಮತ್ತು ಶುದ್ಧ ಗಾಳಿಯನ್ನ ಹೇಗೆ ಸಮತೋಲನದಲ್ಲಿ ಇಡೋದು ಅಂತ ನೋಡೋಣ. ಆರ್ದ್ರತೆಯನ್ನ ಹೆಚ್ಚಿಸೋದು ಹೇಗೆ? ತುಂಬಾ ಸರಳವಾದ 3 ಹಂತಗಳಿವೆ. ಮೊದಲನೆಯದು, ಸಾಕಾಣಿಕೆ ಮನೆಯ ನೆಲದ ಮೇಲೆ ನೀರನ್ನ ಚಿಮುಕ್ಸಿ. ಎರಡನೆಯದು, ಪ್ರತಿ 2 ಗಂಟೆಗೊಮ್ಮೆ ಹೀಗೆ ಮಾಡ್ತಾಯಿರಿ. ಮೂರನೆಯ ಹಾಗೂ ಮುಖ್ಯವಾದ ಅಂಶ ಅಂದ್ರೆ ನೆಲ ತೇವವಾಗಿರಬೇಕಷ್ಟೇ, ನೀರು ನಿಂತುಕೊಳ್ಳಬಾರದು. ಗಮನದಲ್ಲಿಡಿ. ಇಲ್ಲಿ ಇನ್ನೊಂದು ಎಚ್ಚರಿಕೆಯ ಮಾತು. ರಾತ್ರಿ ಇಡೀ ಸಾಮಾನ್ಯ ಲೈಟ್ಗಳನ್ನ ಹಾಕಿಡಬೇಡಿ. ಯಾಕಂದ್ರೆ ಆ ಬೆಳಕು ಹುಳುಗಳಿಗೆ ಒತ್ತಡ ಉಂಟು ಮಾಡುತ್ತೆ. ಒಂದು ವೇಳೆ ಶಾಖಕ್ಕೋಸ್ಕರ ಏನಾದರೂ ಬೇಕು ಅನ್ಸಿದ್ರೆ ಇನ್ಫ್ರಾರೆಡ್ ಹೀಟ್ ಲ್ಯಾಂಪ್ಗಳನ್ನ ಬಳಸಿ. ಅದು ಬೆಳಕಿನ ಒತ್ತಡವಿಲ್ಲದೆ ಶಾಖವನ್ನ ಕೊಡುತ್ತೆ. ಸರಿ, ಈಗ ಒಂದು ಪ್ರಶ್ನೆ. ಮನೆಯನ್ನ ಬೆಚ್ಚಗೆ ಇಡಬೇಕು ಅಂದ್ರೆ ಸಾಕಾಣಿಕೆ ಮನೆಯನ್ನ ಪೂರ್ತಿಯಾಗಿ ಗಾಳಿನೋ ಆಡ್ದ ಹಾಗೆ ಮುಚ್ಚಿಡಬೇಕಾ? ಖಂಡಿತ ಇಲ್ಲ. ಹಾಗೆ ಮಾಡ್ಲೇಬಾರ್ದು. ಯಾಕಂದ್ರೆ ಸ್ವಲ್ಪವಾದ್ರೂ ಗಾಳಿ ಸಂಚಾರ ಅತ್ಯಗತ್ಯ. ಇಲ್ಲದಿದ್ರೆ ಒಳಗಡೆ ಆಮ್ಲಜನಕದ ಕೊರತೆ ಆಗತ್ತೆ, ಕೆಟ್ಟ ವಾಸನೆ ಬರುತ್ತೆ, ಮತ್ತೆ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಸ್ವಲ್ಪ ವೆಂಟಿಲೇಷನ್ ಬೇಕೇ ಬೇಕು. ಓಕೆ, ನಾವೀಗ ಸಾಕಾಣಿಕೆ ಮನೆಯ ವಾತಾವರಣವನ್ನ ನಿಯಂತ್ರಣದಲ್ಲಿಟ್ಕೊಂಡಿದ್ದೀವಿ. ಆದರೆ ಅಷ್ಟೇ ಸಾಕಾಗಲ್ಲ. ನಾವು ಎಷ್ಟೇ ಚೆನ್ನಾಗಿ ಪರಿಸರವನ್ನ ಕಾಪಾಡಿದ್ರೂ ಸರಿಯಾದ ರೀತಿಯಲ್ಲಿ ಆಹಾರ ಕೊಡ್ಲಿಲ್ಲ ಅಂದ್ರೆ ನಮ್ಮೆಲ್ಲ ಶ್ರಮ ವ್ಯರ್ಥ ಆಗುತ್ತೆ. ಹಾಗಾಗಿ ಚಳಿಗಾಲದ ಆಹಾರ ಪದ್ಧತಿ ಕೂಡ ಅಷ್ಟೇ ಮುಖ್ಯ.
ಚಳಿಗಾಲದಲ್ಲಿ ಸೊಪ್ಪು ಕೊಡೋದಕ್ಕೆ 3 ಸರಳ ನಿಯಮಗಳಿವೆ. ಮೊದಲನೆಯದು, ಹೊರಗಡೆಯಿಂದ ತಂದ ತಣ್ಣಗಿನ ಸೊಪ್ಪನ್ನ ನೇರವಾಗಿ ಹುಳುಗಳಿಗೆ ಹಾಕ್ಬೇಡಿ. ಎರಡನೆಯದು, ಆ ಸೊಪ್ಪನ್ನು ಮೊದಲು ಕೋಣೆಯ ತಾಪಮಾನಕ್ಕೆ ಬರೋಕೆ ಬಿಡಿ, ಆಮೇಲೆ ಕೊಡಿ. ಮೂರನೆಯದು, ಹುಳುಗಳು ಎಷ್ಟು ಚಟುವಟಿಕೆಯಿಂದ ಇವೆಯೋ ಅದನ್ನು ನೋಡಿ ಸ್ವಲ್ಪ ಸ್ವಲ್ಪವೇ ಆಹಾರ ನೀಡಿ, ಒಟ್ಟಿಗೆ ರಾಶಿ ಹಾಕ್ತೇಡಿ. ಈ ಎಲ್ಲಾ ಸಲಹೆಗಳನ್ನ ಸರಿಯಾಗಿ ಪಾಲಿಸಿದ್ರೆ ಫಲಿತಾಂಶ ನಿಮ್ಮ ಕಣ್ಮುಂದೆ ಇರುತ್ತೆ. ಹುಳುಗಳು ಮತ್ತೆ ಚಟುವಟಿಕೆಯಿಂದ ಇರ್ತವೆ, ಚೆನ್ನಾಗಿ ಸೊಪ್ಪು ತಿಂತವೆ, ಆರೋಗ್ಯವಾಗಿ ಬೆಳೀತವೆ. ಇದ್ರಿಂದ ನಷ್ಟವನ್ನ ಸಂಪೂರ್ಣವಾಗಿ ತಡಿಬಹುದು. ಹಾಗಾದ್ರೆ ಚಳಿಗಾಲದಲ್ಲಿ ರೇಷ್ಮೆ ಕೃಷಿಯ ಯಶಸ್ಸಿನ ಗುಟ್ಟುವೇನೋ? ಅದು ತುಂಬಾ ಸರಳವಾದ ಒಂದು ಸೂತ್ರ. ಸರಿಯಾದ ಉಷ್ಣಾಂಶ ಪ್ಲಸ್ ಸರಿಯಾದ ಆರ್ದ್ರತೆ ಪ್ಲಸ್ ಸರಿಯಾದ ಗಾಳಿ ಸಂಚಾರ. ಈ 3 ಅಂಶಗಳನ್ನ ಸರಿಯಾಗಿ ಸಮತೋಲನ ಮಾಡಿದ್ರೆ ಚಳಿಗಾಲ ರೇಷ್ಮೆ ಬೆಳೆಗಾರರಿಗೆ ಒಂದು ಸವಾಲ್ ಆಗೋದೇ ಇಲ್ಲ.